ಹಾಯ್ ಡಿಯರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ವೆಲ್ಕಮ್ ಬ್ಯಾಕ್ ಟು ಲಾಂಛನಾಸ್ ಲೈಫ್ ಸ್ಟೈಲ್. ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ. ಮೊದಲನೇದಾಗಿ ಒಂದು ಬ್ಯೂಟಿಫುಲ್ ಆಗಿರೋ ರಂಗೋಲಿಯೊಂದಿಗೆ ಶುರು ಮಾಡೋಣ. ಇದು 15ರಿಂದ 8 ಮಿಡಲ್ ಡಾಟ್ ರಂಗೋಲಿ ಬರುತ್ತೆ ಅಲ್ವಾ? ಸೊ ಅದು ಈಸಿಯಾಗಿ ಮಾಡ್ಕೊಳ್ಬೋದು. ಡಾಟ್ ಒಂದು ಕರೆಕ್ಟಾಗಿ ಇಡೋದಕ್ಕೆ ಬಂತು ಅಂತ ಹೇಳಿದ್ರೆ ರಂಗೋಲಿ ಹಾಕೋದು ತುಂಬ ಅಂದರೆ ತುಂಬಾ ಈಸಿ. ಸೇಮ್ ರಂಗೋಲಿಯನ್ನು ನಾವು ರಂಗೋಲಿ ಪುಡಿನಲ್ಲಿ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಯಾಕೆ ಬುಕ್ಕಲ್ಲಿ ರಂಗೋಲಿ ಹಾಕ್ತಾ ಇದ್ದೀನಿ ಅನ್ನೋದನ್ನು ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನೀವು ಕಂಟಿನ್ಯೂ ಆಗಿ ನನ್ನ ವೀಡಿಯೋಸನ್ನು ವ್ಲಾಗ್ಗಳನ್ನು ನೋಡ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ. ಸೊ ಅದೇ ರೀತಿಯಾಗಿ ಸಂಜೆ ಸ್ವಲ್ಪ ಆಚೆ ಹೋಗೋದಿತ್ತು, ಆಚೆ ಹೋಗಿದ್ವಿ. ಮಕ್ಕಳು ಕೇಳಬೇಕಲ್ವಾ, ಸೊ ಐಸ್ ಕ್ರೀಮ್ ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ಸೊ ಐಸ್ ಕ್ರೀಮು ಜ್ಯೂಸ್ಗೆ ಅಂತ ಹೇಳ್ಬಿಟ್ಟು ಆಚೆ ಹೋಗಿದ್ವಿ. ಅವ್ರಿಗೆಲ್ಲ ಅದನ್ನೆಲ್ಲ ಕೊಡಿಸ್ಕೊಂಡು, ಅದೇ ರೀತಿಯಾಗಿ ನಾನು ಐಸ್ ಕ್ರೀಮನ್ನು ಅಷ್ಟು ಇಷ್ಟಪಡೋದಿಲ್ಲ. ನನಗೆ ತುಂಬ ಇಷ್ಟ ಅಂತ ಹೇಳಿದ್ರೆ ಫಿಲ್ಟರ್ ಕಾಫಿ. ಸೊ ಅದನ್ನು ಕೂಡ ಒಂದು ಹೋಟೆಲಲ್ಲಿ ಹೋಗಿ ಫಿಲ್ಟರ್ ಕಾಫಿ ಕುಡಿದ್ಬಿಟ್ಟು ಬಂದ್ವಿ ಸ್ನೇಹಿತರೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ. ಬೆಳಗ್ಗೆ ಸಾಯಂಕಾಲ ಕಾಫಿ ಇರಲೇಬೇಕು. ಸೊ ನಿಮಗೂ ಹಾಗೇನಾ? ಕಮೆಂಟ್ ಮಾಡಿ, ನನಗೆ ಮಿಸ್ ಮಾಡಿದೆ. ಅದೇ ರೀತಿಯಾಗಿ ಇನ್ನು ಬೆಳಗ್ಗೆಗೆ ವ್ಲಾಗನ್ನು ಇದು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಶ್ರೂಮ್ ತರಿಸಿದೆ. ಸೊ ಮಶ್ರೂಮಲ್ಲಿ ನೀವು ನೋಡ್ತಾ ಇದ್ದೀರಾ ಎಷ್ಟೆಲ್ಲ ಏನು ಹೇಳ್ತಾರೆ ಡಸ್ಟ್ ಇದೆ ಅಂತ ಹೇಳಿಬಿಟ್ಟು ಇದನ್ನು ಹಾಗೆ ತೊಳೆದ್ಬಿಟ್ಟು ಹಾಕ್ತಾರೆ. ಬಟ್ ನನಗದೇನೋ ಆ ಥರ ಇಷ್ಟ ಆಗೋದಿಲ್ಲ. ಅದು ಒಂದು ಲೇಯರ್ ಏನು ಬರುತ್ತೆ, ನಾನು ಅದನ್ನೆಲ್ಲ ನೀಟಾಗಿ ಪೀಲ್ ಮಾಡ್ತೀನಿ ಸ್ನೇಹಿತರೆ. ಈಸಿಯಾಗಿ ತೆಗಿಬೋದು. ನೀವು ಚಾಕು ಬೇಕಾದರೂ ಯೂಸ್ ಮಾಡ್ಬೋದು, ಇಲ್ಲ ಕೈನಲ್ಲಿ ಬೇಕಾದರೂ ತೆಗಿಬೋದು. ಕೆಲವೊಂದು ಸಲ ಅನ್ಕೋತೀನಿ ಹಾಗೆ ಹಾಕಬೇಕು, ಈ ಥರ ಹಿಂಗೆ ಪೀಲ್ ಮಾಡೋದು ಬೇಡ, ತೊಳೆದ್ಬಿಟ್ಟು ಹಾಕೋಣ ಅಂತ ಅಂದ್ಬಿಟ್ಟು. ಯಾಕೋ ಇದುವರೆಗೂ ಅದು ಆಗಿಲ್ಲ. ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಏನಾರ ಆ ಥರ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಬಟ್ ಇಷ್ಟೊಂದು ಅದೆಲ್ಲ ಫರ್ಟಿಲೈಸರ್ಸ್ ಎಲ್ಲ ಹಾಕಿರ್ತಾರೆ ಅಲ್ವಾ? ಸೊ ಆ ಗೊಬ್ಬರದ್ದು ಅದೆಲ್ಲ ಏನೋ ಒಂಥರ ಮಣ್ಣು ಆ ಥರ ಇರುತ್ತೆ. ನನಗೆ ಅದು ಇಷ್ಟನೇ ಆಗಲ್ಲ. ಸೊ ಅದಕ್ಕೆ ನೀಟಾಗಿ ಈ ಥರ ಹಿಂಗೆ ಪೀಲ್ ಮಾಡಿ ಅದನ್ನು ದೊಡ್ಡದಾಗಿತ್ತು ಅಂತ ಹೇಳಿದ್ರೆ 4 ಭಾಗ ಮಾಡ್ಕೊಂಡಿದ್ದೀನಿ. ಚಿಕ್ಕದಾಗಿದೆ ಅಂತ ಹೇಳಿದ್ರೆ 2 ಭಾಗ ಮಾಡಿಕೊಂಡು ಈ ಥರ ರೆಡಿ ಮಾಡ್ಕೋತೀನಿ. ಈವನ್ ನಾನು ಮಶ್ರೂಮ್ ಬಿರಿಯಾನಿಗೂ ಇದೇ ರೀತಿಯೇ ರೆಡಿ ಮಾಡ್ಕೊಳ್ಳೋದು, ಅಥವಾ ಮಶ್ರೂಮ್ ಗ್ರೇವಿ ಮಾಡೋದಕ್ಕೂ ಅಂದ್ರೂ ಕೂಡ ಇದೇ ರೀತಿಯೇ. ಯಾಕಂದರೆ ಅದು ಬೆಂದ ಮೇಲೆ ತುಂಬ ಶ್ರಿಂಕ್ ಆಗಿಬಿಡುತ್ತೆ. ಈಗ ನೋಡೋದಕ್ಕೆ ಇಷ್ಟು ದಪ್ಪ ಕಾಣ್ತಾ ಇದೆ, ಅದು ಒಗ್ಗರಣೆಗೆ ಹಾಕ್ಬಿಟ್ರೆ ಸಾಕು, ಇದರಲ್ಲಿ ಅರ್ಧ ಭಾಗ ಕೂಡ ಇರೋದಿಲ್ಲ, ಅಷ್ಟು ಬೇಗ ಶ್ರಿಂಕ್ ಆಗಿಬಿಡುತ್ತೆ. ಸೊ ಅದಕ್ಕೆ ಸ್ವಲ್ಪ ದಪ್ಪನೇ ಪೀಸ್ ಮಾಡಿ ಹಾಕೋತೀನಿ. ಮನೆಯಲ್ಲಿನೇ ಈ ಥರ ಗ್ರೇವಿಗಳನ್ನು ಆಗ್ಬೋದು, ಬಿರಿಯಾನಿ ಆಗ್ಬೋದು ಪ್ರಿಪೇರ್ ಮಾಡ್ತಿದ್ರೆ ಒಂದು ತುಂಬ ಖುಷಿ ಇರುತ್ತೆ. ನಿಮ್ಗೆ ಯಾರಿಗಾದರೂ ಎಗ್ ಬಿರಿಯಾನಿ ರೆಸಿಪಿ ಬೇಕು ಅಂದರೆ ಮಿಸ್ ಮಾಡಿದೆ, ಎಗ್ಗಲ್ಲ ಮಶ್ರೂಮ್ ಬಿರಿಯಾನಿ ಬೇಕು ಅಂದರೆ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ. ಡೆಫಿನೆಟಾಗಿ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಶೇರ್ ಮಾಡ್ತೀನಿ ಸ್ನೇಹಿತರೆ. ನಾನಂತೂ ಬಿರಿಯಾನಿಗಳನ್ನು ತುಂಬ ಚೆನ್ನಾಗಿ ಮಾಡ್ತೀನಿ. ವೆಜ್ ಬಿರಿಯಾನಿ ಆಗ್ಬೋದು, ಟೊಮ್ಯಾಟೊ ಬಿರಿಯಾನಿ ಆಗ್ಬೋದು, ಮಶ್ರೂಮ್ ಬಿರಿಯಾನಿ ಆಗ್ಬೋದು. ಯಾರು ಕೂಡ ನಾನು ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ಕೊಳ್ಳೋದಿಲ್ಲ, ಬಟ್ ನಾನು ಹೇಳ್ಕೊತೀನಿ. ಯಾಕಂದರೆ ನಮ್ಮ ಮನೇಲಿ ತುಂಬ ಇಷ್ಟಪಟ್ಟು ಕೇಳಿ ಮಾಡಿಸ್ಕೊಂಡು ತಿಂತಾರೆ. ನೀನು ಇದನ್ನು ಮಾಡಮ್ಮ, ತುಂಬ ಚೆನ್ನಾಗಿ ಮಾಡ್ತೀಯಮ್ಮ, ತಿನ್ನಂಗೆ ಆಗ್ಬಿಟ್ಟಿದೆ ಅಮ್ಮ ಅಂತಾರೆ. ಸೊ ನಾನು ತುಂಬ ಇಷ್ಟಪಟ್ಟು ಕುಕ್ಕಿಂಗ್ ಮಾಡ್ತೀನಿ ಸ್ನೇಹಿತರೆ. ಎಲ್ಲರೂ ಇಷ್ಟಪಟ್ಟು ಮಾಡ್ತಾರೆ, ಬಟ್ ಅದೇನೋ ಗೊತ್ತಿಲ್ಲ, ನನಗಂತೂ ತುಂಬ ಇಷ್ಟ ಕುಕ್ಕಿಂಗ್ ಅಂದರೆ. ಈಗ ಕೆಲವೊಂದು ವೀಡಿಯೋಸನ್ನು ನಾನು ಸರ್ಚ್ ಮಾಡಿದ್ರು ಕೂಡ, ಬಟ್ ನಾನು ಮಾಡೋದು ನನ್ನ ವೇನಲ್ಲೇ ಮಾಡೋದು, ನನಗೆ ಬೇಕಾಗಿರೋ ಅಂಥ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಂಡೇ ಮಾಡೋದು. ನನಗೆ ಅದೊಂದು ತುಂಬ ಖುಷಿ. ಏನಾದರೂ ಡಿಫ್ರೆಂಟಾಗಿ ಹೊಸದಾಗಿ ಟ್ರೈ ಮಾಡಬೇಕು ಅಂತ ನನಗೆ ತುಂಬ ಇಷ್ಟ ಆಗ್ತಾ ಇರುತ್ತೆ. ಮಕ್ಕಳು ಒಂದೇ ಥರ ತಿಂತಾ ಇರ್ತಾರೆ. ಸೊ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಅವರಿಗೂ ಒಂದು ಖುಷಿ ಇರುತ್ತೆ, ಏನೋ ಸಖತ್ತಾಗಿದೆ ಅಮ್ಮ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಸೊ ಆ ರೀತಿಯಾಗಿ ನನ್ನ ಕುಕ್ಕಿಂಗನ್ನು ನಾನು ಇಂಪ್ರೂವೈಸ್ ಮಾಡ್ಕೋತೀನಿ ಸ್ನೇಹಿತರೆ. ಬಟ್ ಕೆಲವೊಂದು ರೆಸಿಪಿಗಳು ಟ್ರೆಡಿಷ್ನಲ್ ಆಗಿದ್ರೇ ಚೆಂದ, ಕೆಲವೊಂದು ಈಗಿನ ಕಾಲಕ್ಕೆ ತಕ್ಕನಾಗಿ ಇರಬೇಕು ಅಂತ ಹೇಳ್ತೀನಿ. ಸೊ ಅದೇ ರೀತಿಯಾಗಿಯೇ ನಮ್ಮ ಮನೆಯಲ್ಲೂ ಕೂಡ ಸುಮಾರು ರೆಸಿಪೀಸನ್ನು ಟ್ರೈ ಮಾಡ್ತಾ ಇರ್ತೀನಿ. ಅದೇ ರೀತಿಯಾಗಿ ಹಳೆ ರೆಸಿಪೀಸನ್ನು ಕೂಡ ಮಾಡ್ತಾನೆ ಇರ್ತೀನಿ ಸ್ನೇಹಿತರೆ. ನೋಡಿ ನೀಟ್ ಆದಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಡಿಫ್ರೆನ್ಸ್ ನಿಮಗೆ ಗೊತ್ತಾಯ್ತಲ್ವಾ? ಸೊ ಅದನ್ನು ನಾನು ಬಿರಿಯಾನಿ ಅಥವಾ ಗ್ರೇವಿ ಮಾಡೋದಕ್ಕೆ ಮಾರನೇ ದಿನ ತಿಂಡಿಗೆ ಅಂತ ಅಂದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದು. ಮಸಾಲೆ ಬಾಕ್ಸು ಖಾಲಿ ಆಗಿತ್ತು. ಸೊ ಅದನ್ನು ಹೊಸದಾಗಿ ಮತ್ತೆ ನಾನೇನು ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಒಣಗಿಸ್ಬಿಟ್ಟು ಇಟ್ಟಿದ್ದೆ.
ಯಾಕಂದರೆ ಅದು ನೆಕ್ಸ್ಟ್ ಅದಕ್ಕೆ ಫಿಲ್ ಮಾಡ್ತಾ ಹೋಗ್ಬಿಟ್ರೆ ಅದೆಲ್ಲ ಹುಳಗಳಾಗೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಅದು ಹಳೇದೆಲ್ಲ ಇರುತ್ತೆ ಅಲ್ವಾ, ಸೊ ಅದಕ್ಕೆ ಹುಳಗಳೆಲ್ಲ ಬೀಳೋ ಚಾನ್ಸಸ್ ಇರುತ್ತೆ. ಸೊ ನೀಟಾಗಿ ಅದು ಪೂರ್ತಿ ಖಾಲಿ ಆಗುತ್ತೆ. ಆಲ್ಮೋಸ್ಟ್ ಈಗ ಎಲ್ಲ ಬಾಕ್ಸೂ ಖಾಲಿ ಆಗಿರಲ್ಲ, ಸೊ ಅವನು ಕೂಡ ಎಂಟಿ ಮಾಡಿಕೊಂಡು ಒಂದ್ಸಲ ನೀಟಾಗಿ ವಾಶ್ ಮಾಡಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬಿಟ್ರೆ ಒದ್ದೆ ಅಂಶ ಇರೋದಿಲ್ಲ. ಸೊ ಆವಾಗ ನಾವು ಫಿಲ್ ಮಾಡ್ಕೊಳ್ಬೋದು. ನನಗೆ ಅಡುಗೆ ಮನೆ ಅಂತ ಹೇಳಿದ್ರೆ ಆ ಟೈಮ್ನಲ್ಲಿ ತಿಂಡಿ ಮಾಡ್ತೀನಿ ಇಲ್ಲ ನನಗೆ ಗೊತ್ತಿಲ್ಲ, ಆದರೂ ಕೂಡ ನನಗೆ ಪ್ರತಿಯೊಂದು ಬಾಕ್ಸ್ಗಳು ಕೂಡ ತುಂಬಿರಬೇಕು ಸ್ನೇಹಿತರೆ. ಅದೇ ರೀತಿಯಾಗಿ ಹೇಳ್ತಾರೆ, ಕೆಲವೊಬ್ರು ದೊಡ್ಡವರು ಕೂಡ ಹೇಳ್ತಾರೆ, ಮನೆಯಲ್ಲಿ ಯಾವಾಗಲೂ ತುಂಬಿದಂಗೆ ಇರಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸೊ ಅದೇ ರೀತಿಯಾಗಿ ನಾನು ಕೂಡ ಅಷ್ಟೇ. ಆದರೆ ನಾನು ವೇಸ್ಟ್ ಅಂತೂ ಮಾಡೋದಿಲ್ಲ, ಎಲ್ಲೂ ಕೂಡ ವೇಸ್ಟ್ ಮಾಡಲ್ಲ. ಯಾಕಂದರೆ ಈಗಿನ ರೇಟ್ ಆಗಿದೆ, ಪ್ರತಿಯೊಂದು ಕೂಡ ರೇಟು ಗಗನಕ್ಕೇರಿದೆ ಅಂತಾರಲ್ವ, ಆ ರೀತಿ ಇರೋದ್ರಿಂದ ಪ್ರತಿ ಒಂದನ್ನು ಕೂಡ ನಾವು ವೇಸ್ಟ್ ಮಾಡಬೇಕು ಅಂತ ಅನಿಸಲ್ಲ ನಮಗೆ. ಎಂಥವರು ಕೂಡ ಇರೋದ್ರಲ್ಲಿ ಏನೋ ಒಂದು ಮಾಡ್ಬೋದು ಅನ್ನೋ ರೀತಿಯಾಗಿ ಮಾಡ್ತಾರೆ. ನಾನು ಈ ಥರ 2 ಬಾಕ್ಸನ್ನು ಇಟ್ಕೊಂಡಿದ್ದೀನಿ, ಮಸಾಲ ಬಾಕ್ಸನ್ನು, ಒಂದು ಸ್ಪೈಸಸ್ಗೆ ಅಂತ ಇಟ್ಕೊಂಡಿದ್ದೀನಿ, ಇನ್ನೊಂದು ಒಗ್ಗರಣೆ ಐಟಮ್ಸನ್ನು ಹಾಕೋದಕ್ಕೆ ಅಂತ. 2 ಬಾಕ್ಸ್ ಇದ್ದರೆ ಸಾಕು ಸ್ನೇಹಿತರೆ. ಹಿಂಗಿದ್ರೆ ಮಂಗ ಕೂಡ ಅಡುಗೆ ಮಾಡುತ್ತೆ ಅಂತಾರಲ್ವ, ಹಾಗಾದೇ ನಿಜ. ಇವೆರಡು ಬಾಕ್ಸ್ ಇತ್ತು ಅಂತ ಹೇಳಿದ್ರೆ ರುಚಿಯಾಗಿರೋ ಅಂಥ ಡಿಶಸ್ ರೆಡಿ ಆಗಿಬಿಡುತ್ತೆ. ತುಂಬ ಚೆನ್ನಾಗಿರುತ್ತೆ. ಮತ್ತು ನಮಗೆ ಈ ಬಾಕ್ಸ್ ಸರ್ಚ್ ಮಾಡಿ ಆ ಬಾಕ್ಸ್ ಸರ್ಚ್ ಮಾಡೋದು ಈ ಥರ ಅವಶ್ಯಕತೆನೇ ಬರೋದಿಲ್ಲ. ಪ್ರತಿಯೊಂದು ಈ ಬಾಕ್ಸಲ್ಲಿ ಇರೋದ್ರಿಂದ ಇದೊಂದು ಬಾಕ್ಸ್ ಇದ್ದರೆ ಸಾಕು. ಈಗ ಸ್ಪೈಸಸ್ ಅಂದರೆ ನಾವು ಬಾತ್ಗಳಿಗಾಗ್ಬೋದು, ಗ್ರೇವಿಗಳಿಗಾಗ್ಬೋದು. ಸೊ ಒಂದು ಬಾಕ್ಸಲ್ಲಿ ಏನು ಎತ್ತಿಟ್ಕೊಂಡ್ಬಿಡ್ತೀವಿ ಅಲ್ವಾ, ಸೊ ಅದರಿಂದ ಅಲ್ಲೇ ತೊಗೊಂಡು ಹಾಕ್ಕೊಂಡ್ಬಿಡ್ಬೋದು. ನಾವು ಒಂದೊಂದು ಬಾಕ್ಸಲ್ಲಿ ಇಟ್ಬಿಟ್ರೆ ಏನಾಗ್ಬಿಡುತ್ತೆ, ಸರ್ಚ್ ಮಾಡೋದ್ರಲ್ಲಿ ಕೆಲವೊಂದು ಮರೆಯೋ ಚಾನ್ಸಸ್ಸು ಕೂಡ ಇರುತ್ತೆ. ನನಗಂತೂ ಸುಮಾರು ಸಲ ಹಂಗೆ ಆಗ್ತಾಯಿತ್ತು. ಸೊ ಅದಾದಮೇಲೆ ನಾನು ಈ ರೀತಿಯಾಗಿ ಮಸಾಲೆ ಬಾಕ್ಸನ್ನು ತೊಗೊಂಡಿದ್ದು. ಏನಂದರೆ ಈಗ ಏನೋ ಹಾಕಬೇಕಂತ ಅಂದ್ಕೊಂಡಿರ್ತೀವಿ, ಅದನ್ನು ಜಸ್ಟು ನಾವು ಸರ್ಚ್ ಮಾಡೋ ಇದರಲ್ಲಿ ಅಥವಾ ಮಧ್ಯೆ ಯಾರೋ ಬಂದು ಮಾತಾಡಿಸಿದ್ರು ಅಂತ ಹೇಳಿದ್ರೆ ಆ ಒಂದು ಇದನ್ನೇ ನಾನು ಮರ್ತುಬಿಡ್ತಾ ಇದ್ದೆ. ಸೊ ಅದಕ್ಕೆ ನಮ್ಮ ಮನೆಯಲ್ಲಿ ಬೇಡ ಅಂತ ಹೇಳಿಬಿಟ್ಟು ಮಸಾಲೆ ಬಾಕ್ಸನ್ನು ಕೊಡಿಸಿದ್ರು. ಸೊ ನಾನು ಒಂದೇ ಥರ ಈ ರೀತಿಯಾಗಿರೋ ಅಂಥದ್ದನ್ನೇ 2 ಮಸಾಲೆ ಬಾಕ್ಸನ್ನು ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಇಷ್ಟು ನನಗೆ ಸ್ಪೈಸಸ್ ಅಂತೂ ಬೇಕೇ ಬೇಕು. ಇದು ಕಡಿಮೆ ಅಂದರೆ 1 ತಿಂಗಳಿಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲದೂ ತುಂಬ ಹಾಕಿಲ್ಲ ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು. ಮೇನ್ ಏನು ಜಾಸ್ತಿ ಬೇಕಾಗತ್ತೆ ಅದನ್ನು ಮಾತ್ರ ಹಾಕಿದ್ದೀನಿ. ಸೋಂಪನ್ನು ಯಾಕೆ ಅಷ್ಟು ಕಡಿಮೆ ಹಾಕಿದ್ದೀನಿ ಅಂದರೆ ಅದು ಬೇಗ ಹುಳ ಆಗಿಬಿಡುತ್ತೆ. ಸೊ ಅದಕ್ಕೆ ಕಡಿಮೆ ಹಾಕ್ಕೊಂಡಿದ್ದೀನಿ. ಮಿಕ್ಕಿದ್ದನ್ನು ಫ್ರಿಡ್ಜಲ್ಲಿ ಇಟ್ಟಿರ್ತೀನಿ. ಅದು ಖಾಲಿ ಆಗ್ತಾ ಬಂದಿದೆ ಅಂದಾಗ ನಾನು ಅದಕ್ಕೆ ಹಾಕೋತೀನಿ. ಇನ್ನೊಂದು ಎಕ್ಸ್ಪೆಷಲಿ ಹೇಳಬೇಕು ಇದ್ರ ಬಗ್ಗೆ ಅಂತ ಹೇಳಿದ್ರೆ, ಕಲ್ಲು ಹೂವನ್ನು ಎಲ್ಲರೂ ಕೂಡ ಬಳಸೋದಿಲ್ಲ. ಸೊ ಅದು ಬಾತ್ಗಳಿಗೆ ಹಾಕಿದ್ರಂತೂ ತುಂಬ ಚೆನ್ನಾಗಿರುತ್ತೆ. ಒಂದು ಎಕ್ಸ್ಟ್ರಾ ಫ್ಲೇವರ್ ಅಂತ ಹೇಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಸುಮಾರು ಜನ ಟ್ರೈ ಮಾಡಿರಲ್ಲ. ನಾನು ಕೂಡ ಸುಮಾರು ವರ್ಷ ಅದ್ರ ಬಗ್ಗೆ ಗೊತ್ತೇ ಇರಲಿಲ್ಲ. ಯಾರೋ ಭಟ್ರು ಹಾಕ್ತಾಯಿದ್ರು ಅಡುಗೆನಲ್ಲಿ, ತಿಂಡಿ ಮಾಡಬೇಕಾದ್ರೆ ಏನು ರೈಸ್ ಬಾತ್ ಮಾಡ್ತಾಯಿದ್ರು, ಹಾಕ್ತಾಯಿದ್ದೆ. ಅವ್ರು ಕೇಳಿದಾಗ ಅವ್ರು ಹೇಳಿದ್ರು, ಸ್ನೇಹಿತರೆ ಇದು ಹಾಕಿ ತುಂಬ ಚೆನ್ನಾಗಿರುತ್ತೆ, ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಸೊ ಆವತ್ತಿನ ದಿನದಿಂದನೂ ಕೂಡ ನಾನು ಕಲ್ಲುವನ್ನು ಉಪಯೋಗಿಸ್ತೀನಿ ರೈಸ್ ಬಾತ್ಗಳಲ್ಲಿ. ಅದೇ ರೀತಿಯಾಗಿ ಪಲಾವ್ ಎಲೆ, ರೈಸ್ ಬಾತ್ ಅಂದರೆ ಪಲಾವ್ ಎಲೆ ಇರಲೇಬೇಕು. ಸೊ ಇಷ್ಟು ಸ್ಪೈಸಸ್ಸು ನಾನು ಬಾತ್ಗಾಗ್ಬೋದು, ಗ್ರೇವಿಗಾಗ್ಬೋದು ಉಪಯೋಗಿಸ್ತೀನಿ. ಕೆಲವೊಂದು ಸಲ ನಾನು ಗ್ರೇವಿಗಳಿಗಾಗ್ಬೋದು, ಬಾತ್ಗಳಿಗಾಗ್ಬೋದು ಪುಡಿಗಳನ್ನೇ ಹಾಕೋದು ಜಾಸ್ತಿ. ಆವಾಗ ಸ್ಪೈಸಸನ್ನು ಸ್ವಲ್ಪ ಕಡಿಮೆ ಮಾಡ್ತೀನಿ. ನಾನು ಹೇಳಬೇಕು ಅಂದರೆ ಮನೆಯಲ್ಲಿ ಜಾಸ್ತಿ ಸ್ಪೈಸಸನ್ನೇ ಹಾಕೋದಿಲ್ಲ, ಕಡಿಮೆ ಸ್ಪೈಸಸನ್ನು ಹಾಕಿ ಮಾಡೋದು ಸ್ನೇಹಿತರೆ. ನೋಡಿ ಈಗ ಇದು ಒಂದು ಸಲ ರೆಡಿ ಮಾಡಿ ಇಟ್ಕೊಂಡ್ರೆ, ಕ್ಲೀನ್ ಮಾಡಿ ಇಟ್ಕೊಂಡ್ರೆ 1 ತಿಂಗಳ ತನಕ ಇದ್ರ ಬಗ್ಗೆ ಯೋಚನೆನೇ ಇರೋದಿಲ್ಲ. ಮತ್ತೆ ಈ ಬಾಕ್ಸ್ ಕ್ಲೀನ್ ಮಾಡಬೇಕು ಅನ್ನೋದು ಇರೋದಿಲ್ಲ. ನೆಕ್ಸ್ಟ್ ಬೇಕಾದರೆ ನೆಕ್ಸ್ಟ್ ಮಂತಿಗೆ ನೀವು ಫಿಲ್ ಮಾಡಬೇಕಾದ್ರೆ ಅದನ್ನು ನೀಟಾಗಿ ವೈಪ್ ಮಾಡಿಕೊಂಡು ಮಾಡ್ಬೋದು. ಇವತ್ತಿನ ಈ ಒಂದು ವ್ಲಾಗನ್ನು ಒಂದು ಸೂಪರ್ ಆಗಿರೋವಂಥ ಡಿಶ್ ಜೊತೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೋಗಿ ಬರಲಾ? ನಮಸ್ತೆ ಸ್ನೇಹಿತರೆ. ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಎಲ್ಲರೂ ತಿನ್ನೋ ಅಂಥ ಕ್ಯಾರೆಟ್ ಹಲ್ವಾನ ಹೇಗೆ ಮಾಡೋದು ಅಂತ ಬನ್ನಿ ನೋಡ್ಕೊಂಡು ಬರೋಣವಾ. ಈಸಿ ಅಂದರೆ ಈಸಿಯಾಗಿ ಮಾಡ್ಬೋದು ಸ್ನೇಹಿತರೆ. ಇಷ್ಟೊಂದು ಈಸಿನಾ ಅಂತ ಅಂದ್ಕೊಳ್ಬೋದು ನೀವು. ಹೌದು, ತುಂಬಾ ಈಸಿ. ನಾನಿಲ್ಲೊಂದು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನ್ಗೆ ಸುಮಾರು ಒಂದು 6ರಿಂದ 8 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಸೊ ಹಲ್ವಾ ಅಂತ ಹೇಳಿದ್ರೆ ತುಪ್ಪ ಚೆನ್ನಾಗಿಯೇ ಇರಬೇಕು. ನಾನು ಇದಕ್ಕೆ ಸುಮಾರು ಒಂದು 10ರಿಂದ 15 ಗೋಡಂಬಿಯನ್ನು ಹಾಕೋತಾ ಇದ್ದೀನಿ. ನಾನಿಲ್ಲಿ ದ್ರಾಕ್ಷಿಯನ್ನು ಸ್ಕಿಪ್ ಮಾಡಿದ್ದೀನಿ, ಹಾಕ್ತಾಯಿಲ್ಲ. ನನಗದು ಇಷ್ಟ ಇಲ್ಲ ಅಂತ ಹಾಕ್ತಾಯಿಲ್ಲ. ನಿಮಗೆ ಅದು ಕೂಡ ಇಷ್ಟ ಆಗುತ್ತೆ ಅಂತ ಅನ್ನೋ ಹಾಗಿದ್ರೆ ಗೋಡಂಬಿ ಜೊತೆನೇ ದ್ರಾಕ್ಷಿನೂ ಕೂಡ ಫ್ರೈ ಮಾಡ್ಕೊಳ್ಬೋದು. ಕಲರ್ ಸ್ವಲ್ಪ ಚೇಂಜ್ ಆಗಲಿ. ನೋಡಿ, ಕಲರು ಗೋಲ್ಡನ್ ಬ್ರೌನ್ ಬಂದಿದೆ. ಇಷ್ಟ ಆದರೆ ಸಾಕಾಗತ್ತೆ. ಇದನ್ನು ಸಪ್ರೇಟ್ ಮಾಡ್ಕೊಳ್ಳೋಣ.
ನಾನು ಅದೇ ತುಪ್ಪಕ್ಕೇನೆ ಇಲ್ಲಿ ಮೆಷರ್ಮೆಂಟು ನೋಡ್ಕೊಳ್ಳಿ ಸ್ನೇಹಿತರೆ. ನಾನು ನಿಮ್ಗೆಲ್ರಿಗೂ ಗೊತ್ತಾಗಲಿ ಅಂತ ಅನ್ನೋದಕ್ಕೋಸ್ಕರ ಮೆಷರ್ ಮಾಡಿ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಸುಮಾರು ಒಂದು ಅರ್ಧ kg ಕ್ಯಾರೋಟ್ ತೊಗೊಂಡಿದ್ದೆ. ಅದನ್ನು ನೀಟಾಗಿ ಮೇಲ್ಗಡೆ ಭಾಗ ಪೀಲ್ ಮಾಡಿ ನೀಟಾಗಿ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಮೆಷರ್ಮೆಂಟ್ ಗೊತ್ತಾಗಬೇಕು ಮತ್ತು ಬೆಲ್ಲ ಎಲ್ಲ ಹಾಕೋದಕ್ಕೆ ಅಂತ ಅನ್ನೋ ಹಾಗಿದ್ರೆ 2 ಬೌಲಷ್ಟು ಆಗಿದೆ ಸ್ನೇಹಿತರೆ. ಇಲ್ಲಿ 2 ಬೌಲಷ್ಟು ನಾನಿಲ್ಲಿ ಕ್ಯಾರೆಟನ್ನು ತೊಗೊಂಡಿದ್ದೀನಿ. ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಲಿ. ಲಿಡ್ಡನ್ನು ಕ್ಲೋಸ್ ಮಾಡಿದ್ರೆ ಸ್ಟೀಮಲ್ಲಿ ತುಂಬ ಚೆನ್ನಾಗಿ ಬೇಯುತ್ತೆ, ತಳ ಎಲ್ಲ ಹಿಡಿಯೋದಿಲ್ಲ ಸ್ನೇಹಿತರೆ. ಮಧ್ಯೆ ಮಧ್ಯೆ ಈ ಥರ ಹಿಂಗೆ ಮಿಕ್ಸ್ ಮಾಡ್ತಾ ಇರಬೇಕು. ಲಿಡ್ಡನ್ನು ಕ್ಲೋಸ್ ಮಾಡಿ ಹಾಗೆ ಬಿಡಬಾರ್ದು. ಒಂದು 3/4 ಭಾಗ ಬೆಂದಿದೆ ಅಂತ ಅನಿಸೋವಷ್ಟು ನಾವು ಇದನ್ನು ಸ್ಟೀಮಲ್ಲಿ ಬೇಯಿಸ್ಕೊಳ್ಬೇಕು. ನೋಡಿ ಆಲ್ಮೋಸ್ಟ್ ಎಲ್ಲ ಶ್ರಿಂಕ್ ಆಗಿದೆ, ಕಡಿಮೆ ಆಗಿದೆ ನಾವು ಹಾಕಿರೋ ಅಂಥ ಕ್ವಾಂಟಿಟಿ ಎಲ್ಲ. ಈಗ ಅದೇ ಬೌಲಲ್ಲಿನೇ ನಾನು 1 ಬೌಲಷ್ಟು ಹಾಲು ಹಾಕ್ತಾಯಿದ್ದೀನಿ. 2 ಬೌಲಷ್ಟು ನಾನಿಲ್ಲಿ ಕ್ಯಾರೆಟನ್ನು ತೊಗೊಂಡಿದ್ದೆ, 1 ಬೌಲಷ್ಟು ಹಾಲು ಹಾಕ್ತಾಯಿದ್ದೀನಿ. ಇವಾಗ ಹಾಲಲ್ಲಿ ಚೆನ್ನಾಗಿ ಬೇಯಬೇಕದು. ಆವಾಗ ಚೆನ್ನಾಗಿ ಏನಂತಾರೆ ಜ್ಯೂಸಿಯಾಗಿ ಬರುತ್ತೆ ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ. ಹಾಲಲ್ಲಿ ಚೆನ್ನಾಗಿ ಹಾಲೆಲ್ಲ ಸ್ವಲ್ಪ ಅದೆಲ್ಲ ಅಬ್ಸರ್ವ್ ಮಾಡ್ಕೊಬೇಕು ಕ್ಯಾರೆಟ್. ಅಲ್ಲಿ ತನಕನೂ ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ. ನೋಡಿ ನೋಡ್ತಾ ಇರ್ಬೋದು, ಎಲ್ಲ ಅಬ್ಸರ್ವ್ ಮಾಡ್ಕೊಂಡಿದೆ. ಒಂದು ಸ್ವಲ್ಪ ಇದೆ ಅಷ್ಟೇ ಹಾಲು. ಇವಾಗೆಲ್ಲ ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೀವು ಏನಿದು ಸ್ಪೆಷಲ್ಲು ಎಲ್ಲರೂ ಮಾಡೋ ಥರನೇ ಮಾಡಿದ್ದೀರಾ ಅಂತ ಅನ್ಬೋದು. ಸ್ಪೆಷಲ್ ಇಲ್ಲೇ ಇರೋದು ಸ್ನೇಹಿತರೆ. ನಾನಿಲ್ಲಿ ಕ್ಯಾರೆಟ್ ಹಲ್ವಾಗೆ ಸಕ್ಕರೆ ಹಾಕ್ತಾ ಇಲ್ಲ, ನಾನಿಲ್ಲಿ ಬೆಲ್ಲ ಹಾಕ್ತಾ ಇದ್ದೀನಿ. ನೀವು ಮಾಮೂಲಾಗಿ ಇರೋವಂಥ ಬೆಲ್ಲ ಕೂಡ ಹಾಕ್ಬೋದು. ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಕಲರ್ ಸ್ವಲ್ಪ ಡಿಮ್ ಆಗ್ಬೋದು ಅಷ್ಟೇ, ಬಟ್ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಿಮಗಿದು ಅವೈಲಬಲ್ ಇದೆ ಅಂದರೆ ನೀವು ಇದನ್ನು ಹಾಕ್ಬೋದು. ಇಲ್ಲ ಅಂದರೆ ಸೇಮ್ ಮೆಥಡಲ್ಲಿನೇ ನೀವು ಬೇರೆ ಬೆಲ್ಲ ಬರುತ್ತೆ ಅಲ್ವಾ, ಅದನ್ನು ಕೂಡ ಅಚ್ಚು ಬೆಲ್ಲ ಅದನ್ನೆಲ್ಲ ತುರಿದ್ಬಿಟ್ಟು ಹಾಕಿದ್ರೆ ಬೇಗ ಕರಗತ್ತೆ. ನೀವು ಇಲ್ಲ ಅಂತ ಅನ್ನೋ ಆಗಿದ್ರೆ ಸಕ್ಕರೆ ಬೇಕಾದರೂ ಹಾಕ್ಕೊಳ್ಬೋದು. ನಾನಿಲ್ಲಿ ಸುಮಾರು ಒಂದು 3/4 ಬೌಲಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಹಾಕ್ಕೊಂಡಿಲ್ಲ. 3/4 ಬೌಲಷ್ಟು ಹಾಕ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಕಡಿಮೆ ಬೇಕು ಅಂತ ಏನಾದರೂ ಅನ್ನೋ ಹಾಗಿದ್ರೆ ನೀವು ಸ್ವಲ್ಪ ಕಡಿಮೆ ಮಾಡ್ಕೊಬೋದು. ಸ್ವಲ್ಪ ಏಲಕ್ಕಿ ಪುಡಿ, ಹಾಗೆಯೇ ಇಲ್ಲಿ ಕೋವಾ ತೊಗೊಂಡಿದ್ದೀನಿ ಸ್ನೇಹಿತರೆ. ಕೋವಾ ಹಾಕಲಿಲ್ಲ ಅಂದರೆ ಅದು ಹಲ್ವಾನೇ ಅಲ್ಲ ಬಿಡಿ, ಕೋವಾ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನಾನಿಲ್ಲಿ 200 ಗ್ರಾಮ್ ಪ್ಯಾಕೆಟಲ್ಲಿ ಒಂದು ಅರ್ಧ ಹಾಕ್ತಾಯಿದ್ದೀನಿ. ಅರ್ಧ ಅಂದರೆ ಸುಮಾರು ಒಂದು 100 ಗ್ರಾಮಷ್ಟು ಕೋವಾನ ಹಾಕ್ತಾಯಿದ್ದೀನಿ. ಇದು ಸ್ವೀಟ್ ಕೋವಾ ಅಲ್ಲ. ಅದ್ರ ಜೊತೆ ಫ್ರೈ ಮಾಡಿ ಇಟ್ಕೊಂಡಿರೋವಂಥ ಗೋಡಂಬಿನೂ ಕೂಡ ಮಿಕ್ಸ್ ಮಾಡೋಣ. ಒಂದೊಳ್ಳೆ ಮಿಕ್ಸ್ ಕೊಟ್ಟರೆ ಕೋವಾ ಚೆನ್ನಾಗಿ ಕರಗುತ್ತೆ ಸ್ನೇಹಿತರೆ. ನೀವು ಫ್ರಿಡ್ಜ್ನಲ್ಲಿ ಏನಾದರೂ ಕೋವಾನ ಸ್ಟೋರ್ ಮಾಡಿದ್ದೀನಿ ಅಂತ ಅನ್ನೋ ಹಾಗಿದ್ರೆ ಒಂದು ಅರ್ಧ ಗಂಟೆ ಮುಂಚೆ ಆಚೆ ತೆಗೆದಿಟ್ಬಿಡಿ. ಆವಾಗ ರೂಮ್ ಟೆಂಪ್ರೇಚರಲ್ಲಿ ಚೆನ್ನಾಗಿ ಅದಕ್ಕೆ ಮಿಕ್ಸ್ ಆಗುತ್ತೆ. ನಾವು ಮಾಡಿರೋಂಥ ಹಲ್ವಾಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಅದನ್ನೆಲ್ಲ ಮಿಕ್ಸ್ ಮಾಡಿ 1-2 ನಿಮಿಷ ಅದು ಹಿಂಗೆ ಕುದಿ ಬರೋದಕ್ಕೆ ಬಿಟ್ಬಿಡೋಣ. ಅದು ನೋಡಿ ಅದೆಲ್ಲ ಸೈಡಲ್ಲಿ ಬಬಲ್ಸ್ ಬರ್ತಾ ಇದೆ ಅಲ್ವಾ. ಸೊ ಆಲ್ಮೋಸ್ಟ್ ಹಲ್ವಾ ರೆಡಿ ಆಗಿದೆ ಅಂತ ನೋಡ್ತಾ ಇರ್ಬೋದು. ಕಲರ್ ನಿಮಗೆ ಡಿಮ್ ಅನ್ನಿಸ್ಬೋದು, ಬಟ್ ಟೇಸ್ಟ್ ಮಾತ್ರ ಆಸಮ್ ಆಗಿರುತ್ತೆ. ಮತ್ತು ಅಯ್ಯೋ ಶುಗರ್ ಇದೆಯಪ್ಪ, ಸ್ವೀಟ್ ತಿನ್ನೋ ಹಾಗಿಲ್ಲ, ಡಯಟಲ್ಲಿ ಇದ್ದೀನಿ ಅಂತ ಅನ್ನೋರಿಗೆಲ್ಲ ಇದು ಸೂಪರ್ ರೆಸಿಪಿ ಅಂತ ಹೇಳ್ಬೋದು. ಇವಾಗ ಆಗಿದೆ. ನೀವು ಬಿಸಿಯಾಗಿ ತಿಂದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ, ಅಥವಾ ತಣ್ಣಗಾದ್ಮೇಲೆ ತಿಂದರೂ ಕೂಡ ಇನ್ನೂ ಚೆನ್ನಾಗಿರುತ್ತೆ. ತಣ್ಣಗಾದ್ಮೇಲೆ ತುಪ್ಪ ಮತ್ತು ಕೋವಾ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿ ಅಂತ ಅನಿಸುತ್ತೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ತಿಂತಾ ಇರಬೇಕಾದ್ರೆ ಆ ಕೋವಾ ಮರಳಾಗಿ ಬಾಯಿಗೆ ಸಿಗ್ತಾ ಇರುತ್ತೆ ಸ್ನೇಹಿತರೆ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಲಾಸ್ಟಲ್ಲಿ ನಾನು ಗಾರ್ನಿಷಿಂಗೋಸ್ಕರ ಗೋಡಂಬಿಯನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಮಾಮೂಲಾಗಿನೂ ಕೂಡ ಪೀಸ್ ಮಾಡಿ ಕೂಡ ಹಾಕ್ಕೊಳ್ಬೋದು. ಬಟ್ ಈ ರೀತಿಯಾಗಿ ಒಂದ್ಸಲ ನೀವು ಕ್ಯಾರೆಟ್ ಹಲ್ವಾನ ಟ್ರೈ ಮಾಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ಮಿಸ್ ಮಾಡದೆ ನನಗೆ ಕಮೆಂಟ್ ಮಾಡಿ ಯಾರೆಲ್ಲ ಈ ರೀತಿಯಾಗಿ ಕ್ಯಾರೆಟ್ ಹಲ್ವಾನ ಪ್ರಿಪೇರ್ ಮಾಡಿದ್ರಿ, ಟೇಸ್ಟ್ ಹೇಗೆ ಬಂತು ಅಂತ ಮಿಸ್ ಮಾಡದೆ ನನಗೆ ಕಮೆಂಟ್ ಮಾಡಿ. ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಪುಟ್ಟ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಹೋಗಿ ಬರಲಾ? ಬಾಯ್ ಸ್ನೇಹಿತರೆ.